ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ ರಿಲೀಸ್ ಆಗೋದ್ರ ಮುಖಾಂತರ ಜಾನು ಮುಂದೆ ಪ್ರತ್ಯಕ್ಷವಾಗ್ತಿದ್ದಾರೆ. ಇಲ್ಲಿ ಜಾನು ನಿಜಕ್ಕೂ ರಗಡ್ ಆಗ್ತಿದ್ದಾಳೆ. ಹಾಗಿದ್ರೆ ಏನಾಯಿತು, ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ ಸಂಬಂಧವೇ ಬೇಡ ಅಂತ ಹೇಳಿ ಜಾನು ತಾಳಿಯನ್ನು ಕೆತ್ತಿಸಿದ್ದು ಜಯಂತ್ ಮುಖಕ್ಕೆ ಬಿಸಾಡ್ತಾಳೆ. ಆದರೆ ಇಲ್ಲಿ ಜಯಂತ ಜಾನುವನ್ನು ಮರೆಯೋಕೆ ಮುಂದಾಗ್ತಾರ? ಖಂಡಿತ ಇಲ್ಲ. ಇಲ್ಲಿ ಜೈಲಿಗೆ ಕಳಿಸಿದ್ರು ಕೂಡ ಜಾನುನೇ ಬೇಕು ಜಯಂತ್ಗೆ, ಜಾನುನೇ ಕನ್ವರ್ಸ್ತಿದ್ದಾರೆ. ಪ್ರತಿ ಕ್ಷಣ ಕೂಡ ಜಾನು ಜೊತೆ ಒಂದಾಗಿ ಬದುಕಬೇಕು ಅಂತ ಹೇಳಿ ಭಾವಿಸ್ತಿದ್ದಾರೆ. ಆದರೆ ಜಯಂತ್ ನಿಜ ಮುಖ ಏನು ಅನ್ನೋದು ತಿಳಿದಂತಹ ಜಾನು ತಂದೆ ತಾಯಿ ಜಯಂತ್ ಜೊತೆ ಬಾಳಿಸುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ತನ್ನ ಮಗಳು ಎಷ್ಟೆಲ್ಲ ಸಂಕಟ ಪಟ್ಟಿರ್ಬೋದು, ಇಂಥ ವ್ಯಕ್ತಿ ಜೊತೆ ನನ್ನ ಮಗಳು ಬದುಕಬೇಕಾ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಇಂಥ ವ್ಯಕ್ತಿ ಜೊತೆ ಬದುಕಲೇಬಾರ್ದು ಅಂತ ಅವರು ಕೂಡ ಡಿಸೈಡ್ ಮಾಡಿಕೊಡ್ತಾರೆ. ಈ ಕಡೆ ಜಾನು ನಿರ್ಧಾರ, ತಂದೆ ತಾಯಿಯ ನಿರ್ಧಾರ, ಇಬ್ಬರ ನಿರ್ಧಾರ ಕೂಡ ಒಂದೇ ಆಗದ. ಆದರೆ ಇಲ್ಲಿ ಜಯಂತ್ ಮಾತ್ರ ಜಾನುವನ್ನು ಬಿಡುವುದಕ್ಕೆ ರೆಡಿ ಇಲ್ಲ. ಹಾಗಾಗಿ ಸಂತುವಿನ ಸಹಾಯವನ್ನು ತಗೊಂಡು ಜಾನು ಜೊತೆ ಒಂದಾಗಬೇಕು ಅಂತ ಹೇಳಿ ಜಯಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇಲ್ಲಿ ಸಂತು ಹೇಳಿದ್ರು ಕೂಡ ಇಲ್ಲಿ ಅಮ್ಮ ಲಕ್ಷ್ಮಿಯವರೇ ಜಾನು ಪರ ನಿಂತ್ಕೊಂಡಿದ್ದೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಅಮ್ಮನ ಜೊತೆ ಬದುಕೋದಿಲ್ಲ, ಆ ರೀತಿ ನೀನು ಅವಳನ್ನು ಕಳಿಸ್ಬೇಕು ಅಂತಾನೆ ಅಂದ್ಕೊಂಡ್ರೆ, ಅವ್ರ ಜೊತೆ ಬದುಕಬೇಕು ಅಂತಾನೆ ಹೇಳ್ತಿದ್ಯಾ ಅಂದರೆ ನನ್ನ ಮಗಳ ಜೊತೆ ನಾನು ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜಾನುಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಧೈರ್ಯ ಬಂದಿದೆ. ಯಾಕಂದರೆ ಅವಳ ನಿರ್ಧಾರಕ್ಕೆ ಮನೆಯವರು ಒಗ್ಗೂಡೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವನ್ನ ಕೂಡ ಧೈರ್ಯದಿಂದ ಎದುರಿಸಲಿಕ್ಕೆ ಇಲ್ಲಿ ಜಾನು ಮುಂದೆ ಹಾಕ್ತಿದ್ದಾಳೆ. ಫೈನಲಿ ಇಲ್ಲಿ ಜಯಂತ್ಗೆ ಇನ್ನೂ ಕೂಡ ಬೇಲ್ ಸಿಗ್ತಾ ಇಲ್ಲ. ಸಾಕಷ್ಟು ರೀತಿಯ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ. ಅವರ ಲಾಯರ್ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಬೇಲ್ ಸಿಗದೆ ಇದ್ದಾಗ ಡೆಲ್ಲಿಯಿಂದ ಲಾಯರ್ ಅವ್ರನ್ನ ಕರೆಸಿ ವಾದ ಮಾಡಿಸಿ ಬೇಲನ್ನು ತೆಗೆದುಕೊಳ್ಳುವುದಕ್ಕೆ ಜಯಂತ ಮುಂದಾಗ್ತಿದ್ದಾರೆ. ಇದರ ನಡುವೆ ಆತ ಕಡೆ ಸಿಂಚುನ ಬದುಕು ನಿಜಕ್ಕೂ ಅಡ್ಡಕತ್ರಿಲಿ ಸಿಕ್ಕಾಕೊಂಡಾಗ ಆಗಿದೆ. ಯಾಕಂದರೆ ಮಗುವಿಗೆ ತಾಯಿ ಆಗ್ತಿದ್ದಂತಹ ಸಿಂಚುನ ಮಗುವನ್ನು ಕಳ್ಕೊಂಡು ಹುಚ್ಚಿಯಾಗ್ತಾಳೆ. ಅದಕ್ಕೆ ಕಾರಣ ಅವಳ ಸ್ವಂತ ಅತ್ತಿಗೆ ನೀಲು ತನ್ನ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಂಚುನಾನ ಟಾರ್ಗೆಟ್ ಮಾಡಿದ್ರು. ಯಾಕಂದರೆ ಇಡೀ ಮನೆಯವರು ಸಂಚುನಾನ ನಿಜಕ್ಕೂ ಹಚ್ಕೊಂಡಿದ್ದಾರೆ. ಇವಳಿಗೆ ತೊಂದರೆ ಆಯಿತು ಅಂದರೆ ಇಡೀ ಮನೆ ನೆಮ್ಮದಿ ಹಾಳಾಗುತ್ತಾ ಅಂತ ಹೇಳಿದ್ದ ಇಲ್ಲಿ ಸಂಚುನಾನ ಟಾರ್ಗೆಟ್ ಮಾಡ್ತಾರೆ. ಮೊದಲ ಅವರ ಟಾರ್ಗೆಟ್ ಇದ್ದದ್ದು ಸಂಚುನ ಕಥೆಯನ್ನೇ ಮುಗಿಸೋದು. ಆದರೆ ಸಂಚುನ ಬದುಕುಳಿದು ಅವಳ ಮಗು ಸತ್ತು ಹೋಗುತ್ತೆ. ನಂತರ ಆಕೆಯನ್ನು ಹುಚ್ಚಿ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ನೀಲು ಪ್ರಯತ್ನ ಪಡ್ತಾರೆ. ಕೊನೆಗೂ ಕೂಡ ಅವಳ ಪ್ರಯತ್ನ ಯಶಸ್ವಿ ಆಗತ್ತೆ. ಇಲ್ಲಿ ನೀಲು ಹುಚ್ಚಿ ಅಂತಾಗಿದ್ದಾಳೆ, ಭ್ರಮೆಯಲ್ಲಿ ಬದುಕ್ತಿದ್ದಾಳೆ. ತನ್ನ ಮಗುವನ್ನು ಕಳ್ಕೊಂಡಿದ್ರು ಕೂಡ ನನ್ನ ಮಗು ಬದುಕಿದೆ ಅಂತ ಹೇಳಿ ಹುಚ್ಚಿ ಥರ ಬಿಹೇವ್ ಮಾಡ್ತಿದ್ದಾರೆ. ಅದನ್ನು ನೋಡಿದಂತ ಹರಿ ಕುಸಿದು ಹೋಗಿದ್ದಾರೆ. ತನ್ನ ಸಂಚುನಾನ ಈ ರೀತಿ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಂಚುನ ಸರಿ ಹೋಗಬೇಕು ಅಂದರೆ ಅದು ನಿನ್ನ ಪ್ರೀತಿಯಿಂದ ಮಾತ್ರ ಸಾಧ್ಯ. ಮೊದಲೇ ಈ ಒಂದು ಕಾಳಜಿ ಪ್ರೀತಿ ನಿನಗೆ ಇದ್ದಿದ್ರೆ ಖಂಡಿತ ಸಂಚುನ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಇನ್ನು ಮುಂದೆನಾದರೂ ಸಂಚುನಾನ ಸರಿಯಾಗಿ ನೋಡ್ಕೊ ಅಂತ ಹೇಳಿ ಭಾವನ ಹರಿಕೆ ಬುದ್ಧಿ ಹೇಳ್ತಾರೆ. ತದನಂತರ ಇಲ್ಲಿ ನೀಲು ತನ್ನ ಅಣ್ಣನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ದು. ಬಿಕಾಸ್ ಇಲ್ಲಿ ತಾನು ಸಿಕ್ಕಾಕೋತೀನಿ ಅನ್ನೋ ಕಾರಣಕ್ಕೆ ಅಣ್ಣನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿ ಅಣ್ಣ ಕೋಮಾ ಸ್ಟೇಜಲ್ಲಿದ್ದು. ಇವತ್ತು ಕೋಮಾ ಸ್ಟೇಜಲ್ಲಿರ್ತಕ್ಕಂಥ ಆ ವ್ಯಕ್ತಿಯನ್ನು ಕರೆದುಕೊಂಡು ಅವರ ಕಡೆಯವರ ಹಾಸ್ಪಿಟಲಿಂದ ಎಸ್ಕೇಪ್ ಮಾಡ್ತಾರೆ. ಈ ಒಂದು ವಿಷಯ ಸತ್ತು ಮತ್ತು ಭಾವನಾಗೆ ಮುಟ್ಟುತ್ತೆ. ಏನಪ್ಪ ಮಾಡೋದು, ಆ ವ್ಯಕ್ತಿಗೆ ಕೋಮಾಯಿಂದ ಆಚೆ ಬರ್ತಿದ್ದಾಗೇನೆ ಸತ್ಯ ಬಾಯಿ ಬಿಡಿಸಿ ಯಾಕೆ ಈ ರೀತಿ ಸಂಚುನ ವಿರುದ್ಧ ಮಸಲತ್ತು ಮಾಡಿದ್ದು, ಜೊತೆಗೆ ಈ ಮನೆಯ ಮೇಲೆ ಇರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಯಾತಕ್ಕೆ ಅನ್ನೋದನ್ನು, ಯಾರ ವಿರುದ್ಧ ಯಾರಿಗೆ ಯಾರು ಏನು ಮಾಡಿದ್ದಾರೆ, ಯಾರು ಇಲ್ಲಿ ಮನೆ ವಿರುದ್ಧ ದ್ವೇಷ ಸಾಧಿಸ್ತಿದ್ದಾರೆ ಅನ್ನೋದನ್ನು ತಿಳ್ಕೋಬಹುದಾಗಿತ್ತು. ಆದರೆ ಈಗ ವ್ಯಕ್ತಿನ ಇಲ್ವಲ್ಲ, ಏನು ಮಾಡೋದು, ಮೊದಲು ಆ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಭಾವನಾ ಮತ್ತು ಸದ್ದು ಮುಂದಾಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಆ ವ್ಯಕ್ತಿಯನ್ನು ಹುಡುಕೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ನೀಲು ಮತ್ತೊಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಯಾತಕ್ಕೆ, ಹುಟ್ಟಿಗೆ ಆ ಮನೆ ಯಜಮಾನ ಕಥೆಯನ್ನೇ ಮುಗಿಸ್ಬಿಟ್ರೆ ಇಡೀ ಮನೆಯೇ ಮುಳುಗಿ ಹೋಗುತ್ತೆ ಅಂತ ಹೇಳಿ ನೀಲು ದೊಡ್ಡ ಪ್ಲ್ಯಾನನ್ನೇ ಮಾಡ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಹಾಯವನ್ನು ತಗೋತಾರೆ. ಆ ವ್ಯಕ್ತಿ ಜಸ್ಟ್ ಇನ್ನು ಒಂದು 8 ದಿನದಲ್ಲಿ ಆ ವ್ಯಕ್ತಿ ಕಥೆಯನ್ನೇ ಮುಗ್ದು ಹೋಗುತ್ತೆ, ಇದನ್ನು ಕೊಟ್ಟು ಬಿಡಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ. ಈ ಕಡೆ ನೀಲು ಯಾವುದೇ ರೀತಿಯ ಭಯ ಇಲ್ಲದೆ ತನ್ನ ಮಾವನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಾಗಿ ಹಾಲಿನಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಡೋದಕ್ಕೆ ಮುಂದಾದಾಗ ಭಾವನ ಕೈಗೆ ಸಿಕ್ಕಿ ಬಿಡ್ತಾಳೆ ನೀಲು. ಇತ್ತ ಕಡೆ ಜಾನು ಬದುಕು ಈ ರೀತಿ ಆಗೋಯ್ತಲ್ಲ, ತನ್ನ ಮಗಳ ಬದುಕಲ್ಲಿ ನಿಜವಾಗ್ಲೂ ಇಂಥ ಒಂದು ಘೋರ ಘಟನೆ ನಡೆದು ಹೋಯ್ತಲ್ಲ ಅಂತ ಹೇಳಿ ಶ್ರೀನಿವಾಸ್ ಅವರು ತುಂಬ ಅಂದರೆ ತುಂಬ ದುಃಖಿತರಾಗಿದ್ದಾರೆ. ಇತ್ತ ಕಡೆ ಜಾನು ಕೂಡ ನಾನು ಕೆಲಸಕ್ಕೆ ಹೋಗ್ತೀನಿ, ಬದುಕಲ್ಲಿ ಒಂದು ರೀತಿಯ ಚೇಂಜಸ್ ಆಗುತ್ತೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅಣ್ಣಂಗೆ ಹೊರೆ ಆಗಬಾರ್ದು,
ನಿಮಗೆ ಕೂಡ ಹೊರೆ ಆಗೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿದಾಗ ಅಪ್ಪ ಕೂಡ ಮಗಳಿಗೆ ಯಾವುದೇ ರೀತಿಯ ಒಂದು ತಾಕೀತನ್ನು ಮಾಡುವುದಿಲ್ಲ. ಮಗಳು ಚೆನ್ನಾಗಿರಲಿ, ಅವಳು ಆಚೆ ಹೋದಷ್ಟು ಅವಳ ಬದುಕಲ್ಲಿ ಬದಲಾವಣೆ ಸಂಭವಿಸುತ್ತೆ, ಜೊತೆಗೆ ಅವ್ರಿಗೂ ಕೂಡ ಚೇಂಜಸ್ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಕೆಲಸಕ್ಕೆ ಹೋಗಲಿಕ್ಕೆ ಒಪ್ಕೋತಾರೆ. ಆದರೆ ಆ ಒಂದು ಮಗಳ ಆಲೋಚನೆಯಲ್ಲಿ ಮುಳುಗು ಹೋಗಿದ್ದಂಥ ಶ್ರೀನಿವಾಸ್ ಅದು ಕೆಲಸ ಮಾಡಬೇಕಾದ್ರೆ ದೊಡ್ಡ ಅಚಾತುರ್ಯವೇ ಸಂಭವಿಸಿಬಿಡುತ್ತೆ. ಮಗಳನ್ನ ನೋಡ್ತಾನೆ, ಮಗಳ ಬದುಕಲ್ಲಿ ಆದಂಥ ಕೆಟ್ಟ ಘಟನೆಗಳನ್ನು ನೆನಪು ಮಾಡಿಕೊಂಡು ತನ್ನ ಮಗಳ ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಕೈಗೆ ದೊಡ್ಡ ಗಾಯ ಸಂಭವಿಸಿಬಿಡುತ್ತೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಗ ಅಲ್ಲೇ ಇದ್ದಂಥ ವೆಂಕಿ ಮತ್ತು ಜಾನು ಇಬ್ಬರು ಕೂಡ ಸೇರಿಕೊಂಡು ಶ್ರೀನಿವಾಸ್ ಅವರನ್ನು ಹಾಸ್ಪಿಟಲೈಸ್ ಮಾಡ್ತಾರೆ. ಲಕ್ಷ್ಮಿ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಿ ಅವರು ಕುಸಿದು ಹೋಗ್ತಾರೆ. 35 ವರ್ಷಗಳಿಂದ ನನ್ನ ಗಂಡ ಕೆಲಸ ಮಾಡ್ತಿದ್ದಾರೆ, ಒಂದು ದಿನ ಒಂದು ಸಣ್ಣ ಪೆಟ್ಟು ಮಾಡಿಕೊಳ್ಳಿಲ್ಲ, ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತು ಇಷ್ಟು ಮಟ್ಟಿಗೆ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನಿಜಕ್ಕೂ ಮಗಳ ಆಲೋಚನೆನೇ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಜಾನು, ದಯವಿಟ್ಟು ನನ್ನ ಬಗ್ಗೆ ಆಲೋಚನೆ ಮಾಡಬೇಡಿ, ನನ್ನ ಬದುಕು ಸರಿಪಡಿಸ್ಕೋತೀನಿ, ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನಾನು ಎಲ್ಲವನ್ನ ಕೂಡ ಧೈರ್ಯವಾಗಿ ಎದುರಿಸ್ತೀನಿ, ನನ್ನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಧೃತಿಗೆ ಬೇಡಿ, ಕುಸಿದು ಹೋಗಬೇಡಿ ಅಂತ ಹೇಳಿ ತಂದೆ ತಾಯಿಗೆ ನೀನು ಧೈರ್ಯವನ್ನು ನೀಡಿ. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಮಗಳ ಬದುಕಿನ ಬಗ್ಗೆ ಯೋಚನೆ ಮಾಡ್ತದಂಥ ಅಪ್ಪ ಅಮ್ಮನಿಗೆ ಒಂದು ರೀತಿ ಸ್ಥೈರ್ಯ ಕೂಡ ಸಿಗುತ್ತೆ. ಇದರ ನಡುವೆ ಜಯಂತ ಬೇಲಿಗೋಸ್ಕರ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಫೈನಲಿ ಅವ್ರಿಗೆ ಬೇಲ್ ಕೂಡ ಆಗತ್ತೆ. ಬೇಲಿಂದ ಆಚೆ ಬರ್ತಿದ್ದಾಗೆ ಅವರು ಕಾಲ್ ಮಾಡೋದು ಸಂತುಗೆ. ಈ ಕಡೆ ಜಾನು ಕೂಡ ಕೆಲಸ ಹುಡ್ಕೊಂಡು ಹೊರಟಿದ್ದಾಳೆ. ಆ ಕಡೆ ಸಂತುಗೆ ಕಾಲ್ ಮಾಡ್ತಂತಹ ಜಯಂತ್ ಏನಾಯಿತು, ಏನು ವಿಷಯ, ಜಾನು ಒಪ್ಕೊಂಡ್ರ ಅಂದಾಗ ಇಲ್ಲ ಜಾನು ಒಪ್ಕೊಂಡಿಲ್ಲ, ನೀವೆಲ್ಲಿದ್ರ ಆಚೆ ಬಂದ್ರೆ ನೀವು ಅಂದಾಗ ಹೌದು ನಾನು ಜೈಲಿಂದ ಬೇಲ್ ಮೇಲೆ ಆಚೆ ಬಂದಾಯಿತು ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಜಾನು ಕೆಲಸ ಹುಡ್ಕೊಂಡು ಹೊರಟಿದ್ದಾಳೆ ಅನ್ನೋ ಮಾಹಿತಿಯನ್ನು ಸಂತು ಜಯಂತ್ಗೆ ಕೊಡ್ತಿದ್ದಾಗೇ ಜಯಂತ ಜಾನುನ ಹುಡ್ಕೊಂಡು ಹೊರಟಿದ್ದಾರೆ. ದಾರಿಯಲ್ಲಿ ಜಾನು ಕೂಡ ಕೆಲಸ ಹುಡ್ಕೊಂಡು ಹೊರಟಿರ್ಬೇಕಾದ್ರೆ ಜಯಂತ ಕಾರ್ನಲ್ಲಿ ಬಂದು ಜಾನು ಮುಂದೆ ಅಡ್ಡವಾಗಿ ನಿಂತ್ಕೋತಾರೆ. ಇದನ್ನು ನೋಡಿದಂಥ ಜಾನು ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ. ಮತ್ತು ಜಯಂತ ಜಾನು ಮುಂದೆ ಪ್ರೀತಿಯ ಭಿಕ್ಷೆಯನ್ನು ಬೇಡ್ತಿದ್ದಾನೆ. ಮರಳಿ ತನ್ನ ಮನೆಗೆ ವಾಪಸ್ ಆಗಬೇಕು ಅಂತ ಕೇಳ್ಕೊತಿದ್ದಾರೆ. ಬಟ್ ಜಾನು ರಬ್ಬಲ್ ಆಗ್ತಿದ್ದಾರೆ. ನಂತರ ಇದ ಕಡೆ ನೀಲು ಅಡುಗೆ ಮನೆಯಲ್ಲಿ ಅರಿಶಿನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಹೋಗಬೇಕಾದ್ರೆ ಭಾವನ ಕೈಗೆ ಸಕ್ಕಿ ಬಿದ್ದದ. ಇಲ್ಲಿ ಭಾವನ ಏನಾಯಿತು, ಏನಕ್ಕೆ ಹಾಲು, ಯಾರಿಗೆ ಹಾಲು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾವನಿಗೆ ಅಂದಾಗ ಮಾವ ಅರಿಶಿಣದ ಹಾಲನ್ನು ಕುಡಿಯೋದಲ್ಲ ಅಲ್ವಾ ಅಂತ ಹೇಳಿದಾಗ ಅತ್ತನೇ ಹೇಳಿದ್ದು ತೊಗೊಂಡು ಕೊಡು ಅಂತ. ಅತ್ತೆ ಹೇಳಿದ ಕೆಲಸ ಮಾಡ್ತಾ ಇದ್ದೀನಿ, ನಿನ್ನೆ ಮಾತನ್ನು ನಾನು ಕೇಳೋ ಅವಶ್ಯಕತೆ ಇಲ್ಲ ಅಂತ ನೀಲು ಹೇಳಿದ್ದೆ. ಪೇಪರ್ ಓದ್ತಿರ್ತಕ್ಕಂಥ ಮಾವನ ಹತ್ರ ಹೋಗಿ ತಗೊಳ್ಳಿ ಮಾವ ಹಾಲನ್ನು ಅಂತ ಕೊಡ್ತಾರೆ. ಮಾವ ಕೂಡ ಹಾಲನ್ನು ಕುಡಿತಿದ್ದಾಗ ಇಲ್ಲಿ ಭಾವನಾಗೆ ಡೌಟ್ ಶುರುವಾಗಿದೆ. ಹಾಗಾದರೆ ನೀಲು ಮೇಲೆ ಗೂಢಾಚಾರಿಕೆ ಮಾಡೋದ್ರ ಮುಖಾಂತರ ಇಲ್ಲಿ ನೀಲು ಪ್ರತಿ ಹೆಜ್ಜೆಯನ್ನು ಕೂಡ ಪತ್ತೆ ಹಚ್ಚೋದ್ರ ಮುಖಾಂತರ ಮಾವನ ಜೀವವನ್ನು ಬದುಕಿಸೋದಕ್ಕೆ ಭಾವನ ಮುಂದಾಗ್ತಾರೆ. ಅದರ ಜೊತೆಗೆ ಈತ ಕಡೆ ತನ್ನ ಮುಂದೆ ಬಂದು ನಿಂತಿರ್ತಕ್ಕಂಥ ಜಯಂತ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾಳೆ ಜಾನು. ಇಲ್ಲಿ ಜಯಂತ್ ಹುಚ್ಚನ ಆಗ್ತಿದ್ದಾರೆ, ಈತ ಕಡೆ ಜಾನು ರಬಲ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.